ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಸಿರ್ಲಾಕ್ನ ರೆಸಿಪಿಯನ್ನು ಶೇರ್ ಮಾಡಲಿಕ್ಕಿದ್ದೇನೆ. ಇದು ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನಿಜವಾಗ್ಲೂ ಇದಕ್ಕೆ ತಗೊಳ್ಳುವಂಥದ್ದು 10ರಿಂದ 15 ನಿಮಿಷ, ಹೆಚ್ಚು ಅಂತ ಹೇಳಿದರೆ 20 ನಿಮಿಷ ಅಷ್ಟೇ. 20 ನಿಮಿಷ ನೀವು ಖರ್ಚು ಮಾಡಿದರೆ ಈ ಒಂದು ಸಿರ್ಲಾಕನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಅಂಗಡಿಯಿಂದ ತರಬೇಕಂತ ಇಲ್ಲ. ತಿಂಗಳುಗಳ ಕಾಲ ನಿಮಗೆ ಇದನ್ನು ಇಟ್ಕೊಂಡು ಯೂಸ್ ಕೂಡ ಮಾಡ್ಬೋದು. ಹಾಗೂ ನಿಮ್ಮ ಮನೆಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಆದರೆ ಅವರಿಗೂ, ಹಾಗೂ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಆದರೆ, ಸ್ಕೂಲ್ ಗೋಯಿಂಗ್ ಕಿಡ್ಸ್ ಇದ್ದಾರೆ ಆದರೆ ಅವರಿಗೆ ಕೂಡ ಯೂಸ್ ಮಾಡ್ಬೋದಾದಂತಹ ಒಂದು ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ಈ ಒಂದು ಫುಡ್ಡನ್ನು ಯಾರು ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು, ಚಿಕ್ಕ ಮಕ್ಕಳಿಗಂತಲೇ ಅಲ್ಲ. ಬಟ್ ಈ ಒಂದು ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ ಅಲ್ವಾ 6 ತಿಂಗಳ ನಂತರ. ಸೊ ಆಗಿಂದ ಎಲ್ಲ ಕೊಡಲಿಕ್ಕೆ ಒಂದು ಸೂಪರ್ ಫುಡ್. ವೆಯ್ಟ್ ಗೇನ್ ಕೂಡ ಒಳ್ಳೆಯದಾಗಿ ಆಗ್ತದೆ. ಇದರಲ್ಲಿ ಎಲ್ಲ ಟೈಪ್ ಇದು ದಾಲ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಸೊ ಯಾರಿಗೆ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. 1 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕೊಡ್ಬೋದು. ಆದರೆ 1 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಬೆಲ್ಲ ಅಥವಾ ಉಪ್ಪು ಯಾವುದು ಕೂಡ ಹಾಕದೇನೆ ಕೊಡಬೇಕು. 1 ವರ್ಷದವರೆಗೆ ಬೆಲ್ಲ, ಉಪ್ಪು ಎರಡನ್ನೂ ಕೂಡ ಅವಾಯ್ಡ್ ಮಾಡಬೇಕು. ಮಕ್ಕಳ ಕಿಡ್ನಿ ಡ್ಯಾಮೇಜ್ ಆಗ್ತದೆ. ಈಗ ಗೊತ್ತಾಗೋದಿಲ್ಲ, ಲಾಂಗ್ ಟರ್ಮಲ್ಲಿ ಮತ್ತು ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೇರೆ ಬೇರೆ ಡಿಸೀಸಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಕ್ಕಳಿಗೆ. ಹಾಗಾಗಿ ನಾವು ಆ ಒಂದು ಫೌಂಡೇಶನ್ ಏನಿದೆ ಅದನ್ನು ಕರೆಕ್ಟಾಗಿ ಬಿಲ್ಡ್ ಮಾಡಿದರೆ ನೆಕ್ಸ್ಟ್ ಮಕ್ಕಳ ಇಮ್ಯುನಿಟಿಗೆ ಕೂಡ ಅದು ತುಂಬಾ ಹೆಲ್ಪ್ ಆಗ್ತದೆ. ತುಂಬಾ ಈಸಿ ಈ ಒಂದು ಸಿರ್ಲಾಕ್ ಮಾಡಲಿಕ್ಕೆ. ನಾನೀಗ ಫಟಾಫಟ್ ಅಂತ ಹೇಳಿ ತೋರಿಸ್ತೇನೆ. ಅಂಗಡಿಯಿಂದ ನೀವು ತರ್ತಾ ಇದ್ದೀರಾದರೆ ಅದರಲ್ಲಿ ಹೆಚ್ಚಾಗಿರುವಂಥದ್ದು ಸಕ್ಕರೆನಿರುವಂಥದ್ದು, ಶುಗರ್. ನೀವು ಹಿಂದೆ ಇಂಗ್ರೀಡಿಯೆಂಟ್ಸ್ ಅಲ್ಲೆಲ್ಲ ಓದಿದರೆ ಎಮಲ್ಸಿಫೈಯರ್ಸ್ ಅಂತೆ ಮತ್ತು ಪ್ರಿಸರ್ವೇಟಿವ್ಸ್ ಎಲ್ಲ ಇರ್ತದೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಯಾಕೆ ಎಷ್ಟು ಚಿಕ್ಕ ಮಕ್ಕಳಿಗೆ ನೀವು ಫಸ್ಟ್ ಫುಡ್ ಕೊಡುವಾಗನೇ ಯಾಕೆ ಕೆಮಿಕಲ್ ಇರುವಂತಹ ಒಂದು ಫುಡ್ಡನ್ನು ಕೊಡಲಿಕ್ಕೆ ಹೋಗ್ತೀರಾ? ಮನೆಯಲ್ಲಿ ಇರುವಂಥದ್ದೇ, ಇದರಲ್ಲಿ ಎಲ್ಲ ಐಟಮ್ ನಿಮಗೆ ಇರಲೇಬೇಕಂತ ಇಲ್ಲ. ನಿಮ್ಮ ಮನೆಯಲ್ಲಿ ಕೆಲವೊಂದು ಐಟಮ್ ಇಲ್ಲ ಆದರೆ ಅದನ್ನು ಸ್ಕಿಪ್ ಮಾಡಿ, ಎಷ್ಟಿದೆ ಅಷ್ಟರಲ್ಲೇ ಮಾಡಿ. ಇದೆಲ್ಲ ಹಾಕಿದರೆ ಮಾತ್ರ ಸಿರ್ಲಾಕ್ ಆಗೋದು ಅಂತ ಅಲ್ಲ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಇದನ್ನು ಮಾಡಿಫೈ ಮಾಡ್ಬೋದು. ಫಸ್ಟಿಗೆ ಇಲ್ಲಿ ನಾನೊಂದು ಬೌಲನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ ಈ ಬಿಳಿ ರೇಷನ್ ಅಕ್ಕಿ ಸಿಗ್ತದೆ ಅಲ್ವಾ, ಬೆಳ್ತಕ್ಕಿ ಅಂತ ಹೇಳ್ತಾರೆ, ರೇಷನ್ ಅಕ್ಕಿ. ಕ್ಲೀನ್ ಇರುವಂತಹ ರೇಷನ್ ಅಕ್ಕಿ 1 ಕಪ್ ಅಷ್ಟು ತಗೊಂಡಿದ್ದೇನೆ. ಈ ಒಂದು ಕೋಪ್ ಏನಿದೆ ಇದರಲ್ಲಿ 1 ಕೋಪ್ ಅಷ್ಟು ತಗೊಂಡಿದ್ದೇನೆ. ಇದು ನನಗೆ 1 ಮಂತ್ ತನಕ ಕೂಡ ಯೂಸ್ ಮಾಡಲಿಕ್ಕೆ ಆಗ್ತದೆ. ನಾನು ಸಿಯೋನ್ ಚಿಕ್ಕವನಿರುವಾಗ ಅವನಿಗೆ ಕೂಡ ಇದನ್ನೇ ಮಾಡ್ತಾ ಇದ್ದೆ. 4 ವರ್ಷ ಹಿಂದೆ ಕೂಡ ನಾನು ಇದನ್ನೇ ಮಾಡಿದ್ದೆ. ಹಾಗಾಗಿ ನನಗೆ ಇದು ತುಂಬ ಸಲ ಮಾಡಿರೋದ್ರಿಂದ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಈ 1 ಕಪ್ ಅಕ್ಕಿಯನ್ನು ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಅಕ್ಕಿಯನ್ನು ಮಾತ್ರ ಒಂದು 4-5 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಅದರಲ್ಲಿರುವಂಥ ಪೌಡರಿ ಸಬ್ಸ್ಟೆನ್ಸ್ ಎಲ್ಲ ಹೋಗುವವರೆಗೆ ಚೆನ್ನಾಗಿ ವಾಶ್ ಮಾಡಿ, ನೀರು ಡ್ರೈನ್ ಆಗಿ ಹೋಗಲಿಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ನೆಟ್ ಮೇಲೆ ಇಟ್ಟಿದ್ದೇನೆ. ನಿಮಗೆ ಸನ್ ಡ್ರೈ ಅಥವಾ ಏರ್ ಡ್ರೈ ಮಾಡಿ ಯೂಸ್ ಮಾಡಲಿಕ್ಕೆ ಬೇಕಾದರೆ ಈ ರೀತಿಯಲ್ಲಿ ಒಂದು ಬಟ್ಟೆ ಮೇಲೆ ಹಾಕಿ ಇಟ್ಕೊಂಡು ನೀವು ಅದು ಡ್ರೈ ಆದ ನಂತರ ನೆಕ್ಸ್ಟ್ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಹಾಕಲಿಕ್ಕೆ ಅಂತ ಹೇಳಿ ತೋರಿಸಲಿಕ್ಕೆ ಮಾತ್ರ ಇದರ ಮೇಲೆ ಹಾಕ್ತಾ ಇದ್ದೇನೆ. ನಾನಂತೂ ಯಾವಾಗಲೂ ಇನ್ಸ್ಟೆಂಟಾಗೇ ಮಾಡುವಂಥದ್ದು, ಈಗನೇ ಮಾಡುವಂಥದ್ದು. ಸನ್ ಡ್ರೈ ಮಾಡಲಿಕ್ಕೆ ಈಗ ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಕೂಡ ಇಲ್ಲ. ಏರ್ ಡ್ರೈ ಮಾಡಲಿಕ್ಕೆ ಮತ್ತು ನನಗೆ ಯಾವಾಗ ಟೈಮ್ ಆಗ್ತದೆ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಜಸ್ಟ್ ಪ್ಯಾಟ್ ಡ್ರೈ ಮಾಡ್ತಾರಲ್ವ, ಬಟ್ಟೆ ಮೇಲೆ ಹಾಕಿ ಜಸ್ಟ್ ಡ್ರೈ ಮಾಡುವಂಥದ್ದು, ನೀರನ್ನು ಒರೆಸಿ ತಗೊಳ್ಳುವಂಥದ್ದು, ಆ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ದಾಲ್ ಐಟಮಲ್ಲಿ ಮಸೂರ್ ದಾಲ್ 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಸೇಮ್ ಸ್ಪೂನನ್ನು ಯೂಸ್ ಮಾಡಿ. ಅದಾದ ನಂತರ ತೊಗರಿಬೇಳೆ, ಅದು ಕೂಡ 2 ಟೇಬಲ್ ಸ್ಪೂನ್. ನೆಕ್ಸ್ಟ್ ಉದ್ದಿನ ಬೇಳೆ, ಸಿಪ್ಪೆ ಇರುವಂಥ ಉದ್ದಿನ ಬೇಳೆ ಇದ್ದರೆ ಇನ್ನೂ ಒಳ್ಳೆಯದು, ಅದು 2 ಟೇಬಲ್ ಸ್ಪೂನ್. ನೆಕ್ಸ್ಟ್ ಹೆಸರು ಬೇಳೆ, ಹೆಸರು ಕಾಳಿದು ಬೇಳೆ ಸಿಗ್ತದಲ್ಲ ಅದು. ಅದಾದ ನಂತರ ಸ್ವಲ್ಪ ನನ್ನ ಹತ್ರ ಕಡಲೆಬೇಳೆ ಇತ್ತು, ಆ ಒಂದು ಕಡಲೆಬೇಳೆಯನ್ನು ಕೂಡ ನಾನು ಹಾಕಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದಕ್ಕೆಂತ ಹೇಳ್ತಾರೆ, ಹಾರ್ಸ್ ಗ್ರಾಮ್ ಇದೆ ಅಲ್ವಾ, ಹುರುಳಿಕಾಳು. ಸೊ ಅದು ಕೂಡ 2 ಟೇಬಲ್ ಸ್ಪೂನ್. ಇದರಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ 1 ಅಥವಾ 2 ಇಂಗ್ರೀಡಿಯೆಂಟ್ ಇಲ್ಲ ಆದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇರೋದನ್ನು ಹಾಕಿ. ಬಟ್ ಹೆಚ್ಚು ಬೇಳೆ ಐಟಮ್ ಕೂಡ ಇನ್ನೂ ಕೂಡ ಇದೆ, ಆದರೆ ಇನ್ನೂ ಬೇರೆ ಬೇರೆ ಐಟಮಲ್ಲೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಬೇಳೆದು ಆ ಒಂದು ಕಹಿ ಟೇಸ್ಟ್ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆದರೆ ಮಕ್ಕಳಿಗೆ ಅದೇ ಒಂದು ಟೇಸ್ಟ್ ಅಂತ ಹೇಳಿ ಅನ್ನಿಸ್ತದೆ. ಆ ಒಂದು ಅಕ್ಕಿ ಮತ್ತು ಬೇಳೆದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಲ್ಲ. ಆಗ ಅವರಿಗೆ ತಿನ್ನಲಿಕ್ಕೆ ಕೂಡ ಅಷ್ಟೊಂದು ಮನಸ್ಸು ಬರೋದಿಲ್ಲ. ಸೊ ನಾನಿಲ್ಲಿ ಈ ಒಂದು ಬೇಳೆದು ಮಿಕ್ಸ್ಚರ್ ಏನಿದೆ ಅದನ್ನು ಕೂಡ ಚೆಂದ ಮಾಡಿ ವಾಶ್ ಮಾಡಿ ನೀರು ಡ್ರೈನ್ ಆಗಲಿಕ್ಕೆ ಅಂತ ಹೇಳಿ ಆ ನೆಟ್ಟಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನೊಂದು ಪ್ಯಾನನ್ನು ತಗೊಂಡಿದ್ದೇನೆ. ನಾನು ಯೂಶ್ವಲಿ ಗ್ಯಾಸಲ್ಲೇ ಮಾಡುವಂಥದ್ದು, ಬಟ್ ಇವತ್ತು ಇಲ್ಲಿ ಬೆಳಕು ಹೆಚ್ಚಿರೋದ್ರಿಂದ ನಾನು ಇಂಡಕ್ಷನಲ್ಲಿ ಮಾಡ್ತಾ ಇದ್ದೇನೆ. ನೀವು ಗ್ಯಾಸಲ್ಲಿ ಕೂಡ ಇಟ್ಕೊಂಡು ಮಾಡ್ಬೋದು, ಒಂದು ಬಾಣಲೆಯನ್ನು ಇಟ್ಕೊಂಡು ಅದರಲ್ಲಿ ಮಾಡ್ಬೋದು. ನಾನಿಲ್ಲಿ ಪಿಸ್ತಾ ಒಂದು 10ರಿಂದ 12 ತಗೊಂಡಿದ್ದೇನೆ. ವಾಲ್ನಟ್ ಒಂದು 3, ಸ್ವಲ್ಪ ಕ್ಯಾಶ್ಯೂ ನಟ್ಸ್ 10 ಬಾದಾಮಿ ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜ ಇದೆ ಅಲ್ವಾ, ನೆಲಗಡಲೆ, ಅದನ್ನು ತಗೊಂಡಿದ್ದೇನೆ. ಬಾದಾಮಿ ಅಥವಾ ನೆಲಗಡಲೆ ಯಾವುದು ಬೇಕಾದರೂ ತಗೊಳ್ಬೋದು. ಎರಡರಲ್ಲಿ ಕೂಡ ಸೇಮ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುವಂಥದ್ದು. ಬಡವರ ಬಾದಾಮಿ ಅಂತಲೇ ಕರೀತಾರೆ ಅಲ್ವಾ ಕಡಲೆಯನ್ನು. ಸೊ ಅದನ್ನು ಕೂಡ ನೀವು ಸ್ಕಿಪ್ ಮಾಡಿ, ಬಾದಾಮನ್ನು ಸ್ಕಿಪ್ ಮಾಡಿ ಯೂಸ್ ಮಾಡ್ಬೋದು. ನನ್ನ ಹತ್ರ ಕೇಕೆಲ್ಲ ಮಾಡೋದ್ರಿಂದ ಆಲ್ರೆಡಿ ಡ್ರೈ ಫ್ರೂಟ್ಸ್ ತುಂಬ ಇದೆ, ಹಾಗಾಗಿ ನಾನು
ನಾನು ಹಾಕಿ ಕೊಡ್ತಾ ಇದ್ದೇನೆ. ಸೊ ಆ ಒಂದು ಡ್ರೈ ಫ್ರೂಟ್ಸನ್ನು ನಾನು ತೋರಿಸಿದೆ ಅಷ್ಟೇ. ಅದನ್ನು ನಿಮಗೆ ವಾಶ್ ಮಾಡಲಿಕ್ಕೆ ಬೇಕಾದರೆ ವಾಶ್ ಮಾಡ್ಬೋದು. ವಾಶ್ ಮಾಡಿ ಡೈರೆಕ್ಟಾಗಿ ಹೀಗೆ ಪ್ಯಾನ್ನಲ್ಲಿ ಹಾಕಿ ಫ್ರೈ ಮಾಡಬೇಕು. ನಾನೀಗ ವಾಶ್ ಮಾಡ್ತಾ ಇಲ್ಲ, ಹಾಗೆಯೇ ಇಟ್ಕೊಂಡಿದ್ದೇನೆ. ಆಗ ಯೂಸ್ ಮಾಡಿದಂತಹ ಬೇಳೆ ಎಲ್ಲ ಏನಿದೆ, ಕ್ಲೀನ್ ಮಾಡಿದ ಬೇಳೆ, ಅದನ್ನು ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ, ನೀರಿನ ಅಂಶ ಇರೋದ್ರಿಂದ. ಹೆಚ್ಚು ನೀರನ್ನು ಎಳೆದುಕೊಳ್ಳಿಕ್ಕೆ ಬಿಡಬಾರ್ದು. ಫಟಾಫಟಾಗಿ ತೊಳೆದ ನಂತರನೇ ಹೀಗೆ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸನ್ ಡ್ರೈ ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಬಟ್ ಈಗ ಒಂದು ಆಪ್ಷನ್ ಇಲ್ಲ, ಮಳೆಗಾಲ. ಇದಕ್ಕೆ ನಾನಿಲ್ಲಿ ಒಂದು 50% ಡ್ರೈ ಆದಾಗ ರೋಸ್ಟ್ ಆಗಿ ಬರ್ತಾ ಇರುವ ಹಾಗೆ 4 ಏಲಕ್ಕಿಯನ್ನು ಹಾಕಿ ಕೊಡ್ತಾ ಇದ್ದೇನೆ. ಈ ಏಲಕ್ಕಿ ನಾನೇ ಒಂದು ಆ್ಯಡ್ ಮಾಡ್ತಿರುವಂತಹ ಟಚ್. ಯಾಕೆಂತ ಹೇಳಿದರೆ ಫಸ್ಟ್ ಇದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ, ನನ್ನ ದೊಡ್ಡ ಮಗನಿಗೆ ನಾನು ಹೀಗೇ ಡೈರೆಕ್ಟಾಗಿ ಮಾಡಿ ಕೊಡ್ತಾ ಇದ್ದೆ. ಬಟ್ ಅವನಿಗೆ ಏನಾಗ್ತದೆ ಅಂತ ಹೇಳಿದರೆ ಡೈಲಿ ನಾವು ಆ ಫುಡ್ಡನ್ನು ಒಂದು ಹೊತ್ತಿಗೆ ಇನ್ಕ್ಲೂಡ್ ಮಾಡುವಾಗ ಅವರಿಗೆ ಸೇಮ್ ಟೇಸ್ಟ್ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನೂ ಫ್ಲೇವರ್ ಇಲ್ಲ, ಖಾಲಿ ನಮಗೆ ಈಗ ಬೇಳೆ ಬೇಯಿಸಿಕೊಟ್ರೆ ಯಾವ ರೀತಿಯಲ್ಲಿ ಆಗ್ತದೆ ಅಲ್ಲ, ಹಾಗೆಯೇ ಮಕ್ಕಳಿಗೂ ಕೂಡ ಅನ್ನಿಸ್ತದೆ. ಅದಕ್ಕೋಸ್ಕರ ನಾನು ಒಂದು ಟ್ರಿಪ್ಪಲ್ಲಿ ಈ ರೀತಿಯಲ್ಲಿ ಈಗ ನೋಡಿ 4 ಚಿಕ್ಕ ಚಿಕ್ಕ ಏಲಕ್ಕಿಯ ಬೀಜಗಳನ್ನು ಹಾಕಿ ಕೊಟ್ಟಿದ್ದೇನೆ, ಸಿಪ್ಪೆಯನ್ನು ತೆಗೆದು. ನೆಕ್ಸ್ಟ್ ಇನ್ನೊಮ್ಮೆ ಈ ಪುಡಿ ಎಲ್ಲ ಖಾಲಿ ಆದ ನಂತರ ಇನ್ನೊಮ್ಮೆ ಮಾಡುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಕೊಡ್ತೇನೆ. ಆ ರೀತಿಯಲ್ಲಿ ಫ್ಲೇವರ್ಸನ್ನು ನಾನು ಚೇಂಜ್ ಮಾಡ್ತಾ ಹೋಗ್ತೇನೆ. ಈಗ ಏಲಕ್ಕಿಯನ್ನು ಹಾಕಿ ಚೆಂದ ಮಾಡಿ ರೋಸ್ಟ್ ಮಾಡಿ ತಗೊಂಡಿದ್ದೇನೆ. ಎಲ್ಲ ಸ್ವಲ್ಪ ಬ್ರೌನ್ ಆಗ್ತಾ ಬಂದಿದೆ. ಈಗ ಅದನ್ನು ತಣ್ಣಗಾಗಲಿಕ್ಕೆ ಅಂತ ಹೇಳಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೇನೆ. ಅಷ್ಟಾಗುವಾಗ ಇಲ್ಲಿ ಅಕ್ಕಿ ಕೂಡ ಸ್ವಲ್ಪ ಡ್ರೈ ಆಗಿದೆ. ಏರ್ ಡ್ರೈ ಆಗಲಿಕ್ಕೆ ಬಟ್ಟೆಯಲ್ಲಿ ಜಸ್ಟ್ ಪ್ಯಾಟ್ ಡ್ರೈ ಮಾಡಿ ನಾನು ಇಟ್ಟಿದ್ದೆ. ಆ ಅಕ್ಕಿಯನ್ನು ಕೂಡ ಇದಕ್ಕೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಅಕ್ಕಿಯನ್ನು ಕೂಡ ಕೆಂಪಾಗುವವರೆಗೆ ಹುರಿದು ತಗೊಳ್ಬೇಕು. ಹುರಿಯುವಾಗ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗಿ ಉಬ್ಬಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ಅದನ್ನು. ಈ ಪಾಪ್ಕಾರ್ನ್ ಎಲ್ಲ ಆಗ್ತದಲ್ಲ, ಆ ರೀತಿಯಲ್ಲಿ ಎಲ್ಲ ಅಕ್ಕಿನೂ ಎಲ್ಲ ರೀತಿಯ ಅಕ್ಕಿನೂ ಇದೇ ಥರ ಆಗೋದಿಲ್ಲ. ಕೆಲವೊಂದು ಅಕ್ಕಿ ಇದೇ ಸೇಮ್ ಅಕ್ಕಿ ನೀವು ತಗೊಂಡ್ರು ಕೂಡ ಕೆಲವೊಮ್ಮೆ ಅದು ಹೀಗೆ ಪಾಪ್ ಆಗೋದಿಲ್ಲ, ಕೆಲವೊಮ್ಮೆ ಪಾಪ್ ಆಗ್ತದೆ. ಸ್ವಲ್ಪ ಅಂದರೆ ರೋಸ್ಟ್ ಆದರೆ ಆಯಿತು, ಅಕ್ಕಿ ರೋಸ್ಟ್ ಆಗೋ ನಿಮ್ಗೆ ಒಳ್ಳೆ ಒಂದು ಪರಿಮಳ ಬರ್ತದೆ, ಒಳ್ಳೆ ಒಂದು ಕಲರ್ ಬರ್ತದೆ ನೋಡಿ. ಈ ರೀತಿಯಲ್ಲಿ ಸ್ವಲ್ಪ ಬ್ರೌನಿಷ್ ಕಲರ್ ಬರುವಾಗ ನೀವು ಸ್ಟಾಪ್ ಮಾಡಿದರೆ ಆಯಿತು. ಅಕ್ಕಿ ಮತ್ತು ಯಾವುದೇ ಒಂದು ಬೇಳೆಯನ್ನು ನೀವು ಹುರಿಯುವಾಗ ಅದು ಕಪ್ಪಾಗಿ ಹೋಗೋದೇ ರೀತಿಯಲ್ಲಿ ನೋಡ್ಕೊಳ್ಬೇಕು, ಯಾಕಂದರೆ ಆಗ ಕಹಿ ಟೇಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಷ್ಟು ರೋಸ್ಟ್ ಆದರೆ ಆಯಿತು. ಇಷ್ಟು ರೋಸ್ಟ್ ಆದ ನಂತರ ಸೇಮ್ ಅದೇ ಟ್ರೇಗೆ ನಾನಿಲ್ಲಿ ತಗೊಳ್ತಾ ಇದ್ದೇನೆ. ಆಗ ಬೇಳೆ ಮತ್ತು ಈ ದಾಳೆಲ್ಲ ಹಾಕಿದ್ದಲ್ಲ, ಸೊ ಸೇಮ್ ಟ್ರೇಗೆ ನಾನು ಈ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈ ಅಕ್ಕಿ ಒಂದು ಕೋಪ್ ತಗೊಂಡ್ರೆ ನೀವು ಎಲ್ಲ ನೀವು ತಗೊಂಡಿರುವಂತಹ ಬೇಳೆ ಐಟಮ್ ಎಲ್ಲ ಏನೆಲ್ಲ ಇದೆ, ಲೆಂಟಿಲ್ಸ್ ಎಲ್ಲ, ಸೊ ಅದನ್ನೆಲ್ಲ ಹಾಕಿದರೆ ಸೇಮ್ ಆ ಕೋಪಲ್ಲಿ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರಾ ಅಷ್ಟೇ ಆಗಬೇಕು. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು, ಯಾಕೆಂದರೆ ಹೋದರೆ ಫ್ಲೇವರ್ ಅದರದ್ದು ಜಾಸ್ತಿ ಬರ್ತದೆ. ಬೇಳೆ ಐಟಮ್ ಇದು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ಅಷ್ಟೊಂದು ರುಚಿ ಆಗೋದಿಲ್ಲ. ಸೊ ಸೇಮ್ ಇರಬೇಕು, ಅಕ್ಕಿಯಷ್ಟೇ ಈ ಬೇಳೆ ಉಳಿದ ಕಾಳು ಐಟಮ್ಸ್ ಎಲ್ಲ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಡ್ರೈ ಫ್ರೂಟ್ಸ್ ನಾನು ತಗೊಂಡಿದ್ದೆ ಅಲ್ಲ, ಅದನ್ನು ಹಾಕಿ ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ಒಂದು ವಿಷಯ ಗಮನಿಸಬೇಕು. 6 ತಿಂಗಳಿಗೆ ನೀವು ಇದನ್ನು ಫಸ್ಟ್ ಬೇಬಿ ಫುಡ್ನ ಮಗುವಿಗೆ ಕೊಡ್ತಾ ಇರುವಾಗ ನೀವು ಖಾಲಿ ಬಾದಾಮಿಯನ್ನು ಮಾತ್ರ ಹಾಕಿ ಬೇರೆ ಯಾವುದು ಡ್ರೈ ಫ್ರೂಟ್ಸನ್ನು ಈಗ ಇನ್ಕ್ಲೂಡ್ ಮಾಡಲಿಕ್ಕೆ ಹೋಗಬೇಡಿ, ಫಸ್ಟ್ ಅಲ್ವಾ. ಹಾಗೂ ಮತ್ತು ಒಂದು ಫಸ್ಟಿಗೆ ತೋರಿಸಿದ್ದಲ್ಲ ನಾನು ದಾಳ ಐಟಮ್, ಸೊ ಅದರಲ್ಲಿ ಕೂಡ ನೀವು ಒಂದು ಮಸೂರ್ ದಾಳು, ಮೂಂಗ್ ದಾಳು ಮತ್ತು ತೊಗರಿಬೇಳೆನ ಅಥವಾ ಹಾರ್ಸ್ ಗ್ರಾಮ ಅಂಥದ್ದೇನಾದರೂ 3-4 ಐಟಮನ್ನು ಮಾತ್ರ ಹಾಕಿ. ಯಾಕೆಂದರೆ ಮಕ್ಕಳಿಗೆ ಶುರುವಲ್ಲಿ ಡೈಜೆಷನ್ ಆಗಲಿಕ್ಕೆ ಆಗಿರ್ಬೋದು, ಆ ಒಂದು ಫುಡ್ಡಿಗೆ ಅಡ್ಜಸ್ಟ್ ಆಗಲಿಕ್ಕೆ ಆಗಿರ್ಬೋದು, ಟೈಮ್ ತಗೊಳ್ತಾರೆ. ಹಾಗಾಗಿ ಒಂದು ಟೈಪಿದು ಡ್ರೈ ಫ್ರೂಟ್ಸ್, ಒಂದು 4-5 ಬಾದಾಮಿ ಹಾಕಿ ಫಸ್ಟಿಗೆ ರೆಡಿ ಮಾಡ್ಕೊಳ್ಳಿ 1 ಮಂತ್. ಅದಾದ ನಂತರ 7-8 ಮಂತ್ಸ್ ಎಲ್ಲ ಆಗುವಾಗ, ಇದು ನಾನೀಗ ತೋರಿಸ್ತಿರೋಂಥ ಕರೆಕ್ಟಾಗಿ 8 ಮಂತ್ಸ್ ಬೇಬಿಗೆ, ನನ್ನ ಬೇಬಿಗೆ ನಾಳಿಗೆ 8 ಮಂತ್ಸ್ ಆಗ್ತದೆ. ಸೊ ನಾನು ಇದನ್ನು ಮಾಡಿ ತಗೊಳ್ತಾ ಇದ್ದೇನೆ. ಸೊ 8 ಮಂತ್ ಬೇಬಿಗೆ ಈ ಒಂದು ಪ್ರೊಪೋರ್ಷನ್ ಎಲ್ಲ ಕರೆಕ್ಟಾಗಿರ್ತದೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನೆಲ್ಲ ಈಗ ಚೆಂದ ಮಾಡಿ ರೋಸ್ಟ್ ಮಾಡಿ ತಗೊಂಡಿದ್ದೇನೆ. ಜಾಸ್ತಿ ಕಪ್ಪಾಗಬಾರ್ದು, ಜಸ್ಟ್ ರೋಸ್ಟ್ ಆಗಿ ಸಿಕ್ಕಿದ್ರೆ ಆಯಿತು. ನೀವು ವಾಶ್ ಮಾಡಿ ಹಾಕ್ತಾ ಇದ್ದೀರಾ ಆದರೆ, ಇದು ಕ್ಲೀನ್ ಇರೋದ್ರಿಂದ ನಾನು ವಾಶ್ ಮಾಡ್ತಾ ಇಲ್ಲ. ವಾಶ್ ಮಾಡೋದನ್ನು ನಾನು ಕೂಡ ಪ್ರಿಫರ್ ಮಾಡ್ತೇನೆ, ಬಟ್ ತುಂಬಾ ಕ್ಲೀನ್ ಇತ್ತು, ಹಾಗಾಗಿ ನಾನು ವಾಶ್ ಮಾಡಲಿಲ್ಲ. ಈಗ ಇದು ಎರಡೂ ಕೂಡ ತಣ್ಣಗಾಗಿದೆ, ಡ್ರೈ ಫ್ರೂಟ್ಸ್ ಹಾಗೂ ಆಗ ತೆಗೆದಿಟ್ಟಂತಹ ದಾಲ್ ಮತ್ತು ರೈಸ್, ಇದು ಮಿಕ್ಸ್ ಏನಿದೆ ಅದು ಕೂಡ ತಣ್ಣಗಾಗಿದೆ. ತಣ್ಣಗೆ ಅಂತ ಹೇಳಿದರೆ ತುಂಬ ತಣ್ಣಗಾಗಬಾರ್ದು, ರೂಮ್ ಟೆಂಪ್ರೇಚರಿಗೆ ಬಂದು ಸ್ವಲ್ಪ ಐಸ್ ಆಗಿ ಕೂತ ಹಾಗೆ ಆಗಬಾರ್ದು. ಚೂರು ವಾರ್ಮ್ ಇರಬೇಕಂದ್ರೆ ನಿಮಗೆ ಮುಟ್ಟಿದರೆ ಗೊತ್ತಾಗಬೇಕು, ಇದನ್ನು ಈಗ ಸ್ವಲ್ಪ ಹೊತ್ತು ಮುಂಚೆ ರೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕು. ಆ ಟೈಪಲ್ಲಿರುವಾಗ ನೀವು ಮಿಕ್ಸಿಗೆ ಹಾಕಿ ಮಿಕ್ಸಿ ಹೀಟ್ ಆಗದ ರೀತಿಯಲ್ಲಿ ನೀವು ಗ್ರೈಂಡ್ ಮಾಡಬೇಕು. ಅಂದರೆ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಬೇಕು, ಸ್ವಲ್ಪ ಸ್ಟಾಪ್ ಮಾಡಬೇಕು, ಲಿಡ್ಡನ್ನು ಓಪನ್ ಮಾಡಿ ಕೊಡಬೇಕು, ಸ್ವಲ್ಪ ವೆಂಟಿಲೇಷನ್ ಇರಬೇಕು, ಏರ್ ಬರಬೇಕು. ಅದಾದ ನಂತರ ಪುನಃ ಒಮ್ಮೆ ಗ್ರೈಂಡ್ ಮಾಡಬೇಕು, ಸ್ಟಾಪ್ ಮಾಡಬೇಕು, ಸ್ವಲ್ಪ ಮೇಲೆ ಕೆಳಗೆಲ್ಲ ಮಾಡಬೇಕು. ಆ ರೀತಿಯಲ್ಲೆಲ್ಲ ಮಾಡಿದರೆ ಈವನ್ ಆಗಿ ಗ್ರೈಂಡ್ ಆಗಿ ಸಿಗ್ತದೆ. ನಾನಿಲ್ಲಿ ಫೈನ್ ಪೌಡರ್ ಮಾಡ್ತಾ ಇಲ್ಲ, ಯಾಕೆಂದರೆ ನನ್ನ ಮಗುವಿಗೆ ಈಗ 8 ತಿಂಗಳು ಆಗ್ತಾ ಬಂದಿದೆ, ಈಗ 7.5 ತಿಂಗಳು ನಡೀತಾ ಇದೆ. ಹಾಗಾಗಿ 8 ತಿಂಗಳು ಕಂಪ್ಲೀಟ್ ಆಗುವಾಗ
ಅವನಿಗೆ ನಾನು ಈಗಲೇ ಟೆಕ್ಸ್ಚರ್ಸನ್ನು ಚೇಂಜ್ ಮಾಡಿದ್ದೇನೆ, ಅಂದರೆ ಸ್ವಲ್ಪ ತರಿಯಾಗಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗಾಗಿ ಸ್ವಲ್ಪ ತರಿಯಾಗಿಯೇ ಇಟ್ಕೊಳ್ಳಿಕ್ಕಿದ್ದೇನೆ. 6 ತಿಂಗಳು 7 ತಿಂಗಳ ಮಗುವಿಗೆ ನೀವು ಕೊಡ್ತಾ ಇದ್ದೀರಾದರೆ ಸ್ವಲ್ಪ ಫೈನ್ ಪೌಡರ್ ಮಾಡುವಂಥದ್ದು ಒಳ್ಳೆಯದು. ಫಸ್ಟಿಗೆ ನಾನಿಲ್ಲಿ ಈ ರೈಸ್ ಮತ್ತು ಲೆಂಟಿಲ್ ಐಟಮ್ಸ್ ಏನಿದೆ ಇದನ್ನು ಮಾತ್ರ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನಿಮ್ಮ ಮಗು ಸಪ್ರೇಟಾಗಿ ರಾಗಿ ತಿನ್ನೋದಿಲ್ಲ ಆದರೆ ರಾಗಿಯನ್ನು ಕೂಡ ನೀವು ಇದೇ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಬಟ್ ರಾಗಿಯನ್ನು ಮಾತ್ರ ನೀವು ಸಪ್ರೇಟಾಗಿ ವಾಶ್ ಮಾಡಿ ಸಪ್ರೇಟಾಗಿ ಫ್ರೈ ಮಾಡಿ ಹಾಕಬೇಕು, ಇಲ್ಲಾಂದರೆ ರಾಗಿ ಬೇಗನೆ ಕಪ್ಪಾಗಿ ಹೋಗ್ತದೆ, ಇದರ ಜೊತೆಗೆ ಕರೆಕ್ಟಾಗಿ ಫ್ರೈ ಆಗಿ ಸಿಗೋದಿಲ್ಲ. ಸೊ ಅದೊಂದೊಂದು ಗಮನದಲ್ಲಿಟ್ಕೊಳ್ಳಿ. ನನ್ನ ಮಗು ರಾಗಿ ಸಪ್ರೇಟಾಗಿ ತಿಂತಾನೆ, ಹಾಗಾಗಿ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಇಲ್ಲಾಂದರೆ ನೀವು ರಾಗಿಯನ್ನು ಕೂಡ ಒಂದು 4 ಟೇಬಲ್ ಸ್ಪೂನ್ನಷ್ಟು ಹಾಕಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಹೋಲ್ ರಾಗಿಯನ್ನು. ನೆಕ್ಸ್ಟ್ ನಾನಿಲ್ಲಿ ಒಂದು ಪೌಡರ್ ಏನಿದೆ ನನಗೆ ಬೇಕಾದಂಥ ಕನ್ಸಿಸ್ಟೆನ್ಸಿಯಲ್ಲಿ ಈಗ ಆಲ್ರೆಡಿ ಗ್ರೈಂಡ್ ಆಗಿದೆ, ರೈಸ್ ಮತ್ತು ಲೆಂಟಿಲ್ಸ್ ಇದು. ಸೊ ಅದಾದ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿ ಜಸ್ಟ್ ಆ ಪಲ್ಸ್ ಬಟನ್ ಇರ್ತದೆ ಅಲ್ವಾ, ಒಮ್ಮೆ ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡೋದು, ಆ ರೀತಿಯಲ್ಲಿ ಮಾಡಿ ಚೆಂದ ಮಾಡಿ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ನೀವು ಇದನ್ನು ಪುಡಿ ಮಾಡುವಾಗ ಡ್ರೈ ಫ್ರೂಟ್ಸ್ ಹಾಕಲಿಕ್ಕೆ ಮುಂಚೆ ತುಂಬ ಬಿಸಿಯಾಗಿದೆ ಆದರೆ ಮಿಕ್ಸ್ಚರ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದ ನಂತರ ಡ್ರೈ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡೋದು, ಆ ರೀತಿಯಲ್ಲಿ ಮಾಡಿ. ಯಾಕೆಂದರೆ ಒಮ್ಮೆಲೆ ನೀವು ಗ್ರೈಂಡ್ ಮಾಡ್ತಾನೆ ಹೋದರೆ ಅದರಲ್ಲಿರುವಂಥ ಆಯಿಲ್ ರಿಲೀಸ್ ಆಗಿ ಫುಲ್ ವೆಟ್ ಆಗಿ ಕೆಳಗೆ ಮಾತ್ರ ಮಿಕ್ಸ್ ಇದು ಬ್ಲೇಡ್ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೇಲೆ ಇಡುವಂಥ ಪುಡಿ ಸಪ್ರೇಟಾಗಿ ನಿಂತು ಬಿಡ್ತದೆ. ಈ ರೀತಿಯಲ್ಲಿ ನೀವು ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡೋದು ಮಾಡ್ತಾ ಇದ್ದರೆ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಗ್ತದೆ. ನಾನು ಸ್ವಲ್ಪ ತರಿಯಾಗಿ ಇಟ್ಕೊಂಡಿದ್ದೇನೆ. ತುಂಬ ಚಿಕ್ಕ ಮಗುವಿಗೆ ನೀವು ಫಸ್ಟಿಗೆ ಈ ಒಂದು ಪೌಡರ್ನ ಮಾಡಿ ಕೊಡ್ತಾ ಇದ್ದೀರಾದರೆ ಸ್ವಲ್ಪ ಜರಡಿ ಹಿಡಿದು ಜಾಲಿಸಿ ಎಲ್ಲ ಕೊಡುವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಅವರಿಗೆ ನುಂಗ್ಲಿಕ್ಕೆ ಈಸಿ ಆಗ್ತದೆ. ಫಸ್ಟಿಗೆ 8 ಮಂತ್ಸ್ ನಂತರ ನೀವು ಹೆಚ್ಚಾಗಿ ಮ್ಯಾಶ್ಡ್ ಫುಡ್ಸನ್ನೇ ಕೊಡಲಿಕ್ಕೆ ನೋಡಬೇಕು, ಗ್ರೈಂಡ್ ಮಾಡಿ ಕಡಿಮೆ ಕೊಡಬೇಕು, ಟೆಕ್ಸ್ಚರ್ಸ್ ಅವರಿಗೆ ಗೊತ್ತಾಗ್ತದೆ ಅಲ್ವಾ. ಸೊ ನಮ್ಮ ಹೆಲ್ದಿ ಆಗಿರುವಂತಹ ಸೂಪರ್ ನ್ಯೂಟ್ರಿಷಿಯಸ್ ಆಗಿರುವಂತಹ ತುಂಬ ಡೆಲಿಷಿಯಸ್ ಆಗಿರುವಂತಹ ಈ ಒಂದು ಸೆರ್ಲ್ಯಾಕ್ ರೆಡಿಯಾಗಿದೆ. ಎಷ್ಟೊಂದು ಚೆಂದ ಇದೆ ನೋಡಿ, ಪೌಡರ್ ನೋಡಲಿಕ್ಕೆ ಅಂಗಡಿಯಿಂದ ತರ್ತೇವಲ್ಲ ಸೇಮ್ ಅದೇ ರೀತಿಯಲ್ಲಿದೆ. ಇದನ್ನು ಮಾಡುವಾಗ ಅಂದರೆ ಪ್ರಿಪೇರ್ ಮಾಡ್ತೇನಲ್ಲ ನಾನು, ಆಗ ನನಗೆ ಪಾಯಸದ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಏಲಕ್ಕಿ ಹಾಕಿದ್ದೇನೆ ಅಲ್ಲ, ಅದಕ್ಕೆ ಹೇಳುವಂಥದ್ದು ನಮಗೆ ಆದರೂ ಕೂಡ ನಮ್ಮ ಪ್ಯಾಲೆಟ್ಗೆ ಆದ್ರೂ ಸ್ವಲ್ಪ ಒಂದು ಈ ಒಳ್ಳೆ ಫ್ಲೇವರ್ ಇದೆಲ್ಲ ಏನಾದರೂ ಹಾಕಿದರೆ ನಮಗೆ ಕೂಡ ಒಂದು ತಿನ್ನುವಂತ ಆಗ್ತದಲ್ಲ. ಸೊ ಮಕ್ಕಳಿಗೆ ಕೂಡ ಹಾಗೇನೆ. ಈಗ ನೆಕ್ಸ್ಟ್ ಬ್ಯಾಚ್ ಮಾಡುವಾಗ ನಾನು ಪೌಡರ್ ಮಾಡುವಾಗ ಜೀರಿಗೆಯನ್ನು ಹಾಕ್ತೇನೆ. ಸೊ ಆ ರೀತಿಯಲ್ಲಿ ಸ್ವಲ್ಪನೇ ಫ್ಲೇವರನ್ನು ಚೇಂಜ್ ಮಾಡುವಂಥದ್ದು. ಸೊ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿದೆ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ನಾನು ಹೇಳ್ತೇನೆ. ಇಲ್ಲಿ 1 ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೇನೆ. ಪಾತ್ರೆ ಸ್ವಲ್ಪ ಕಪ್ಪಾಗಿದೆ, ತರಕಾರಿ ಇಟ್ಟು ಮರ್ತು ಹೋಗಿದ್ದೆ ನಾನು, ಹಾಗಾಗಿ ಅದು ಹೋಗ್ತಾ ಇಲ್ಲ, ಅದನ್ನೊಂದು ಇಗ್ನೋರ್ ಮಾಡಿ. ನಾನಿಲ್ಲಿ 1 ಲೋಟದಷ್ಟು ನೀರನ್ನು ತಗೊಂಡಿದ್ದೇನೆ. ನಾರ್ಮಲ್ ಟ್ಯಾಪ್ ವಾಟರ್ ತಗೊಂಡಿದ್ದೇನೆ. ಕ್ಲೀನ್ ಇರುವಂಥ 1 ಲೋಟ ನೀರು ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ದೊಡ್ಡ 2 ಟೇಬಲ್ ಸ್ಪೂನ್ನಷ್ಟು ಈ ಪೌಡರನ್ನು ಹಾಕಿ ಕೊಟ್ಟಿದ್ದೇನೆ. ಸೆರ್ಲ್ಯಾಕ್ ಪೌಡರ್ ಈಗ ರೆಡಿ ಮಾಡಿರುವಂಥದ್ದು. ಇಲ್ಲಿ ನಾನು ಇನ್ನೂ ಕೂಡ ಫ್ಲೇಮನ್ನು ಆನ್ ಮಾಡಲಿಲ್ಲ, ಹೀಟ್ ಇನ್ನೂ ಕೂಡ ಅಪ್ಲೈ ಮಾಡಲಿಲ್ಲ. ಫಸ್ಟಿಗೆ ಒಮ್ಮೆ ಲಂಪ್ ಫ್ರೀ ಮಿಕ್ಸ್ಚರನ್ನು ನಾವು ರೆಡಿ ಮಾಡಿಕೊಂಡ ನಂತರ ಹೀಟ್ ಆನ್ ಮಾಡಬೇಕು. ಹೀಟನ್ನು ಆನ್ ಮಾಡಿ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಕುದಿ ಬರುವಾಗೆಲ್ಲ ನೀವು ಮಧ್ಯದಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು, ಇಲ್ಲಾಂದರೆ ಲಂಪ್ಸ್ ಫಾರ್ಮ್ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ತೆಳು ಇರ್ತದೆ ಫಸ್ಟಿಗೆ, ಮತ್ತು ತಣ್ಣಗಾಗುವಾಗ ಇನ್ನೂ ಕೂಡ ದಪ್ಪ ಆಗಿ ಬರ್ತದೆ. ಯಾಕೆಂದರೆ ನಾವು ಈ ಲೆಂಟಿಲ್ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಈ ದಾಳೆಲ್ಲ ಇದೆ ಅಲ್ಲ, ಬೇಳೆಗಳು, ಸೊ ಬೇಳೆಕಾಳುಗಳಿರುವಾಗ ದಪ್ಪ ಆಗ್ತದೆ ಸ್ವಲ್ಪ ಹೊತ್ತಿನ ನಂತರ. ಆ ಒಂದು ಟೆಕ್ಸ್ಚರನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ರೆಡಿ ಮಾಡಿದರೆ ಫಸ್ಟಿಗೆ ನೀವು ಆಫ್ ಮಾಡುವಾಗ ಸ್ವಲ್ಪ ವಾಟರಿ ಇದ್ದರೂ ಕೂಡ ತಣ್ಣಗಾಗುವಾಗ ಅದು ದಪ್ಪ ಆಗಿ ಬರ್ತದೆ. ಈಗ ನೋಡ್ಬೋದು ಸ್ವಲ್ಪ ತಿಕ್ಕಾಗಿ ಬಂದಿದೆ, ಇನ್ನೂ ಕೂಡ ತಿಕ್ಕಾಗ್ತದೆ. ನಾನೀಗ ಅಂದರೆ ತುಂಬ ತಿಕ್ ಕೂಡ ಅಲ್ಲ, ತುಂಬ ಲೂಸ್ ಕೂಡ ಅಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ತರಿಯಾಗಿರುವಂಥ ಫುಡ್ಡನ್ನು ಮಗುವಿಗೆ ಕೊಡ್ತಾ ಇರುವಂಥದ್ದು. ಯಾಕಂದರೆ ನಾವು ಆ ರೀತಿಯಲ್ಲಿ 8 ತಿಂಗಳ ಮಗುವಿಗೆಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರಿಗೆ ಕೂಡ ನೆಕ್ಸ್ಟ್ ತಿನ್ನಲಿಕ್ಕೆ ಈಸಿ ಆಗ್ತದೆ. ಒಮ್ಮೆ ಅವರು ಗಲ್ಪ್ ಮಾಡಿಬಿಡೋದಿಲ್ಲ, ಸ್ವಲ್ಪ ಟೆಕ್ಸ್ಚರ್ಸನ್ನು ಫೀಲ್ ಮಾಡಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ತರಿಯಾಗಿರುವಂಥ ಫುಡ್ಡನ್ನು ಕೊಡಿ 8 ತಿಂಗಳ ಮಗು ಎಲ್ಲ ಇದೆ ಆದರೆ. ಸೊ ಈ ಒಂದು ಮಿಕ್ಸ್ಚರ್ ಈಗ ರೆಡಿಯಾಗಿದೆ. ತಣ್ಣಗಾದ ನಂತರ ಮಗುವಿಗೆ ತಿನ್ನಿಸೋದಷ್ಟೇ ಬಾಕಿ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ನಾನು ಉಪ್ಪು ಸಕ್ಕರೆ ಯಾವುದು ಕೂಡ ಹಾಕಲಿಲ್ಲ. ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಕೆಮಿಕಲ್ ಫ್ರೀ ಆಗಿರುವಂತಹ ಕ್ಲೀನಾಗಿ ತೊಳೆದು ಮನೆಯಲ್ಲೇ ಮಾಡಿರುವಂತಹ ಐಟಮನ್ನು ಯೂಸ್ ಮಾಡಿ ಈ ಒಂದು ಸೆರ್ಲ್ಯಾಕನ್ನು ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಯಾರಾದರೂ ತಾಯಿ ಆಗೋರಿದ್ದಾರೆ ಆದರೆ, ಅಥವಾ ತಾಯಿ ಅಂದರೆ ನಿಮಗೆ ಗೊತ್ತಿರೋರಿದ್ದಾರೆ ಆದರೆ ಟ್ರೈ ಮಾಡಿ ನೋಡಿ, ಹಾಗೂ ನಿಮ್ಮ ಮಕ್ಕಳಿಗೆ ಕೊಡಿ. ತುಂಬಾ ನ್ಯೂಟ್ರಿಷಿಯಸ್, ಡಿಲಿಷಿಯಸ್ ಹಾಗೂ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.